ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಾಳೆ 25 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಸೊ ಇಂದು ಕೂಡ ಬಿಡುಗಡೆ ಆಗಿದ್ವು. ಸೊ ಅದನ್ನು ಕೂಡ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ತಿಳ್ಕೊಂಡಿದ್ರೆ ಈಗಾಗಲೇ ಕೆಲವೊಂದಿಷ್ಟು ಜನರಿಗೆ ಅಮೌಂಟ್ ಹೋಗಿದೆ, ಬಹಳಷ್ಟು ಜನರಿಗೆ ಹೋಗಿಲ್ಲ. ಈಗಾಗಲೇ 1,20,00,000 ಜನರಿಗೆ ಬರೀ 20% ಜನರಿಗೆ ಮಾತ್ರ ಜಮಾ ಆಗಿರುವಂಥದ್ದು. 5 ಲಕ್ಷ ಅದಕ್ಕಿಂತ ಮುಂಚೆ ಬಿಡುಗಡೆ ಮಾಡಿದ್ರು 5 ಲಕ್ಷ ಜನರಿಗೆ. ಅದಾದ್ಮೇಲೆ ಈಗಾಗಲೇ ಅತಿ ಸ್ವಲ್ಪ ಜನರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ತಾಲೂಕುಗಳ ಈ ಒಂದು ಜಿಲ್ಲೆಗಳನ್ನ ತಿಳ್ಕೊಬಹುದು. ಈ ಒಂದು ಜಿಲ್ಲೆಗಳಲ್ಲಿನೇ ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾ ಇರ್ತಾರೆ. ಸೊ ಯಾವ್ಯಾವ ತಾಲೂಕು ಅಂತ ಹೇಳಿಕ್ ಬರಲ್ಲ, ಇದೇ ತಾಲೂಕು ಅಂತ ಹೇಳಿಕ್ ಬರಲ್ಲ, ಯಾವ ಬೇಕಾದ್ರೂ ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾ ಇರ್ಬೋದು. ಆದ್ರೆ ಜಿಲ್ಲೆಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಜಿಲ್ಲೆಗಳಲ್ಲಿನೇ ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾ ಇರುವಂತದ್ದು. ಆ ಒಂದು 25 ಜಿಲ್ಲೆಗಳನ್ನ ತಿಳಿಸ್ಕೊಡ್ತೇನೆ. ಅದ್ರ ಜೊತೆಗೇನೆ ಹಿಂದಿನ ಕಂತುಗಳು ಏನಾದ್ರೂ ಬಂದಿಲ್ಲ ಅಂದ್ರೆ ನಿಮ್ಗೆ ಬಿಡುಗಡೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಈಗಾಗಲೇ 6,000 ಅಮೌಂಟ್ ಜಮಾ ಆಗ್ತಿರುವಂತದ್ದು. ಸೊ ನಿಮ್ದು ಪೆಂಡಿಂಗ್ ಉಳಿದಿದ್ರೆ ನಿಮ್ಗೂ 4,000 ಜಮಾ ಆಗ್ಬೋದು, ಅಥವಾ 8,000 ಕೂಡ ಜಮಾ ಆಗ್ಬೋದು, ಅಥವಾ 10,000 ಕೂಡ ಜಮಾ ಆಗ್ಬೋದು ಒಟ್ಟಿಗೆ. ಯಾಕಂದ್ರೆ ನಿಮ್ದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ರೂ ಸಹಿತ ನಿಮ್ಗೆ ಹಣ ಜಮಾ ಮಾಡಿಲ್ಲ ಅಂದ್ರೆ ಅವ್ರದ್ದೇನೆ ತಪ್ಪಾಗತ್ತೆ. ಹೀಗಾಗಿ ನೀವು ಅಮೌಂಟ್ ಅವ್ರ ಮೇಲೆ ಪ್ರೆಷರ್ ಹಾಕಿದ್ರೆ ಅಮೌಂಟ್ ಹಾಕಲೇಬೇಕು. ಅದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಸೊ ಹೀಗಾಗಿ ಏನು ಮಾಡಬೇಕು ಅನ್ನೋದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿದ್ದಾರೆ. ಸೊ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಒತ್ತಿ ಈಗಾಗಲೇ ಬಹಳಷ್ಟು ಮಾಧ್ಯಮದಲ್ಲಿ ಹೇಳಿದ್ದಾರೆ, ನಾನು ಕೂಡ ಬಹಳಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಸಹಿತ ನೀವು ಮಾಡಿಲ್ಲ ಅಂದರೆ ಈ ಒಂದು ಮಾಹಿತಿಯನ್ನು ತಿಳ್ಕೊಂಡು ಆ ಒಂದು ಕೆಲಸವನ್ನು ಮಾಡಿದ್ರೆ ನಮಗೆ ಅಮೌಂಟ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ವಾಚ್ ಮಾಡಲೇಬೇಕು, ಯಾಕಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುವಂತಹ ಮಾಹಿತಿ ಇದೆ. ಸೊ ತಿಳ್ಕೊಳ್ಳಿ. ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ವಿಡಿಯೋನ ನೋಡ್ತಾ ಇದ್ರೆ ಮಾಹಿತಿನ ತಿಳ್ಕೊತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಕಂಟ್ರಿ, ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಬೇಗನೆ ಒಂದು ಬಟನ್ ಒತ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಡಿ, ಹಾಗೆ ನೋಡ್ತಾ ಹೋಗಿ. ಈಗ ನೋಡಿ, ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ಹಿಂದಿನ ಕಂತುಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ನೀವೇನಾದ್ರೂ ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಕರೆಕ್ಷನ್ ಅನ್ನ ಮಾಡ್ಕೊಂಡಿದ್ರೆ, ಅಂದ್ರೆ ತಿದ್ದುಪಡಿಯನ್ನ ಮಾಡ್ಕೊಂಡಿದ್ರೆ, ಈ KYC NPCA ಮಾಡಿಸ್ಕೊಂಡಿಲ್ಲ ಅಂದ್ರೆ ಅದನ್ನು ಕೂಡ ಮಾಡಿಸ್ಕೊಳ್ಳಿ. ಅದು ನಾರ್ಮಲ್ ಬಿಡಿ, ಇದು ಈಗಾಗಲೇ ಬಹಳಷ್ಟು ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋಬಹುದು. NPCA KYC ಅದನ್ನ ಮಾಡಿಸ್ಕೊಳ್ಳಿ, ಓಕೆನಾ. ಮಾಡಿಸ್ಕೊಂಡಿರಲ್ಲ ನೀವು, ಯಾಕಂದ್ರೆ ಅನ್ಸಿರತ್ತೆ ನಿಮ್ಗೆ ಮಾಡಿಸ್ಕೊಂಡಿದೀವಿ ಅಂತ. ನ್ಯಾಯಬೆಲೆಗಳಲ್ಲಿ ಆಗಿರಲಿ, ಒಂದು ಬ್ಯಾಂಕ್ನಲ್ಲಿ ಆಗಿರಲಿ, ಸಲೋ ರಿಷಿನಿಂದ ಕರೆಕ್ಟ್ ಆಗಿ ಆಗಿರಲ್ಲ. ಅದು ನೀವು ಮತ್ತೊಂದು ಸಾರಿ ಹೋಗಿ ಕ್ಲಿಯರ್ ಆಗಿ ನೀವು ಮುಂದೆ ನಿಂತ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕರೆಕ್ಟ್ ಆಗಿದ್ರೆ ಈಗ ನಿಮ್ಮ ಒಂದು ಯಾವುದೇ ಆಧಾರ್ ಕಾರ್ಡ್ ಆಗಿರಲಿ, ಬ್ಯಾಂಕ್ ಪಾಸ್ಬುಕ್ ಆಗಿರಲಿ, ನಿಮ್ಮ ರೇಷನ್ ಕಾರ್ಡ್ ಆಗಿರಲಿ ತಿದ್ದುಪಡಿಯನ್ನ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಒಂದು ಡಾಟಾ ಅಪ್ಲಿಕೇಶನ್ ಹಾಕುವಾಗ ಇರುವಂತಹ ಡಾಕ್ಯುಮೆಂಟ್ಸೇ ಬೇರೆ ಆಗಿರುತ್ತೆ, ಇಲ್ಲಿರುವಂತಹ ಡಾಕ್ಯುಮೆಂಟ್ಸೇ ಬೇರೆ ಆಗಿರುತ್ತೆ. ಸೊ ಹೀಗಾಗಿ ಇಲ್ಲಿಂದ ಅಲ್ಲಿ ಹೋಗಿ ಮೇಲ್ಗಡೆ ಹೋಗಿ ಫೆಚ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತೀರಾ? ವೇಟ್ ಮಾಡೋದಾದ್ರೆ ವೇಟ್ ಮಾಡಿ, ಓಕೆ. ಇಲ್ಲ ಅಂದ್ರೆ ನಿಮ್ಗೆ ಈಗಲೇ ಅಮೌಂಟ್ ಬರಬೇಕು, ಈಗಿನಿಂದನೇ ಅಮೌಂಟ್ ಬರಬೇಕು ಅಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಈಗ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸಿ ಅಂತಾನೆ ಅವರು ಖುದ್ದಾಗಿ ಹೇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನಿಮ್ಮದು ಏನೇ ತಿದ್ದುಪಡಿ ಮಾಡ್ಕೊಳ್ಳಿ, ಅಥವಾ ಏನಾದರೂ ನಿಮ್ಮ ಒಂದು ಸ್ಥಳಾಂತರ ಆಗಿ ನಿಮ್ಮ ಅಡ್ರೆಸ್ ತಿದ್ದುಪಡಿ ಮಾಡ್ಕೊಳ್ಳಿ, ನಿಮ್ಮ ನಂಬರನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಪ್ಡೇಟ್ ಅಂದರೆ ಏನು, ನಿಮ್ಮ ಒಂದು ನಂಬರನ್ನ ಚೇಂಜ್ ಮಾಡಿಸ್ಕೊಳ್ಳಿ. ಅಂದರೆ ನಿಮ್ದು ಯಾವುದಾದ್ರೂ ಕಾರಣದಿಂದಾಗಿ ನಂಬರ್ ಕಳೀತಪ್ಪ ಅಂದರೆ ಹೊಸ ನಂಬರ್ ತುಂಬಲಿ, ಅದನ್ನೇ ನಂಬರ್ ತೊಗೊಲಿಕ್ಕೆ ಆಗಿರಲ್ಲ, ಬೇರೆ ನಂಬರ್ ತೆಗೆದುಕೊಂಡು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೆ ಆ ನಂಬರು ಕೂಡ ನೀವು ಅಲ್ಲಿ ಮೇಲ್ಗಡೆ ಹೋಗಿ ಫೆಚ್ ಆಗಲಿಕ್ಕೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಮತ್ತೊಂದು ಸರಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ವೀಕ್ಷಕರೇ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ನಂಬರೇ ಬೇರೆ ಆಗಿಬಿಡುತ್ತೆ, ರೇಷನ್ ಕಾರ್ಡ್ಗೆ ಲಿಂಕ್ ಇರುವಂತಹ ನಂಬರೇ ಬೇರೆ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಅಮೌಂಟ್ ಹೇಗೆ ಹಾಕ್ಬೇಕು ಅವರು? ಸೊ 2 ಡಾಕ್ಯುಮೆಂಟ್ಸ್ಗಳಿಗೆ 3 ಡಾಕ್ಯುಮೆಂಟ್ಸ್ಗಳಿಗೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡು ಒಂದೇ ನಂಬರು ಆ ಒಂದು ಲಿಂಕ್ ಆಗಿರಲೇಬೇಕಾಗತ್ತೆ. ಯಾಕಂದರೆ ಮನೆಯ ಯಜಮಾನಿಯ ನಂಬರು ರೇಷನ್ ಕಾರ್ಡ್ಗೆ ಲಿಂಕ್ ಇದ್ದರೆ ಅವ್ರದ್ದೇನೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ಅವ್ರದ್ದೇನೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ, ಓಕೆನಾ. ಸೊ ಈ 3 ಡಾಕ್ಯುಮೆಂಟ್ಸ್ಗಳಿಗೆ ಒಂದೇ ಒಂದು ನಂಬರು ಲಿಂಕ್ ಇರಬೇಕು, ಆಗ ಮಾತ್ರ ನಿಮಗೆ ಅಮೌಂಟ್ ಜಮಾ ಆಗುತ್ತೆ. ಒಂದು ವೇಳೆ ಈ ನಂಬರು ಕಳೀತಂತ ಅಂದ್ಕೊಳ್ಳಿ, ಕಳೆದ ಮೇಲೆ ರೇಷನ್ ಕಾರ್ಡ್ಗೆ ನೀವು ಯಾವುದೇ ರೀತಿಯಾದಂತಹ ನಂಬರ್, ಹೊಸ ನಂಬರ್ ತೊಗೋತೀರ, ಅದನ್ನು ಲಿಂಕ್ ಮಾಡಿರಲ್ಲ, ಓಕೆ. ಆ ಒಂದು ಲಿಂಕ್ ಮಾಡಲ್ದೇನೆ ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ತೀರಾ, ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಮಾಡ್ತೀರಾ, ಆದರೆ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿರಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಮುಖ್ಯವಾಗಿರುವಂತಹದ್ದು ರೇಷನ್ ಕಾರ್ಡು. ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರ್ಬೇಕಂದ್ರೆ ರೇಷನ್ ಕಾರ್ಡು. ಸೊ ಅದನ್ನೇ ಲಿಂಕ್ ಮಾಡಿರಲ್ಲ ಅಂದರೆ ನಿಮ್ಗೆ ಅಮೌಂಟ್ ಎಲ್ಲಿಂದ ಹಾಕಬೇಕು? ಸೊ ಇದನ್ನು ಕ್ಲಿಯರ್ ಆಗಿ ಸ್ವಲ್ಪ ಸೂಕ್ಷ್ಮವಾದಂತಹ ಮಾಹಿತಿಗಳಿರ್ತವೆ. ಸ್ವಲ್ಪ ಅದರ ಕಡೆಗೆ ತಲೆ ಕೊಟ್ಟು ನೋಡ್ಕೊಳ್ಳಿ. ಏನೇನು ನಮ್ಮದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲ ಇದಿವೆ ಅಂದರೆ ನಿಮಗೆ
ಇರುತ್ತೆ ಅಂತ ಅನಿಸುತ್ತೆ, ಆದರೆ ಇದ್ದಿರಲ್ಲ, ಏನಾದರೂ ಒಂದು ಸ್ವಲ್ಪ ಆದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಆದಂತಹ ಒಂದು ಅಮೌಂಟನ್ನು ಪಡಿತಾ ಹೋಗ್ಬೋದಾಗಿರುತ್ತೆ. ಸೊ ಈಗ ಈ ಒಂದು 25 ಜಿಲ್ಲೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈಗಾಗಲೇ ಹೇಳಿರುವಂತಹ ಮಾಹಿತಿಯಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ, ಏನಾದರೂ ಕನ್ಫ್ಯೂಷನ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಕಮೆಂಟಲ್ಲಿ ನನಗೆ ಎಲ್ಲ ಕಮೆಂಟ್ಗಳನ್ನು ರಿಪ್ಲೈ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ನಲ್ಲಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ರೆ ನಾನು ಪರ್ಸ್ನಲ್ ಆಗಿ ರಿಪ್ಲೈ ಕೊಟ್ಟು ನಿಮ್ಗೆ ಏನಿದೆ ಪ್ರಾಬ್ಲಮ್ಮು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಅದನ್ನೇ ಕಮೆಂಟ್ ಹೇಳಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಬೇರೆ ವಿಡಿಯೋ ಮಾಡಿಕೊಂಡು ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಈಗ 25 ಜಿಲ್ಲೆಗಳನ್ನು ನಾವು ತಿಳ್ಕೊಳ್ಳೋಣ. ಸೊ ನೋಡಿರಿ, ಇಲ್ಲಿ ಬಳ್ಳಾರಿ, ಗದಗ, ಕಲಬುರಗಿ, ಹಾಸನ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾಸನ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆದವರು ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಈ ಒಂದು ಜಿಲ್ಲೆದವರು ಆಗಿದ್ರೆ ನಿಮ್ಮ ಖಾತೆಗೆ ಹಿಂದೆ ಜಮಾ ಆಗತ್ತೆ ಅಂತ ನಾನು ಹೇಳಲ್ಲ, ಓಕೆನಾ. ನಾಳೆನೇ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಈ ಜಿಲ್ಲೆದವರಿಗೆ ನಾಳೆ ಬಿಡುಗಡೆ ಆಗತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಿಗೆ ಬಿಡುಗಡೆ ಆಗ್ತಾವ ಅಂತ ನಾನು ಹೇಳಕ್ಕೆ ಬರುತ್ತೆ, ಆದರೆ ಇದೇ ತಾಲೂಕಿಗಂತ ಹೇಳಕ್ಕೆ ಬರಲ್ಲ. ಸೊ ಯಾಕೆ ಬೇಕಾದರೂ ಈ ಒಂದು ಜಿಲ್ಲೆದಲ್ಲಿನೇ ಬಿಡುಗಡೆ ಆಗತ್ತೆ, ಆದರೆ ಈ ಒಂದು ತಾಲೂಕುಗಳು ಸಿಕ್ಕಾಗ ಅಂದರೆ 1, 2, 3, 4 ತಾಲೂಕುಗಳು ಇರ್ತವೆ ಒಂದು ಜಿಲ್ಲೆಗಳಿಗೆ, ಓಕೆನಾ. ಸೊ ಅಲ್ಲಿ 2 ತಾಲೂಕುಗಳಿಗೆ ಬಿಡುಗಡೆ ಆದರೆ ಇನ್ನು 2, 3 ತಾಲೂಕುಗಳು ಪೆಂಡಿಂಗ್ ಉಳಿತಾವೆ. ಸೊ ಆ ತಾಲೂಕುಗಳಿಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಸೊ ನಾಳೆ ನಾಡ್ದು ಬೇರೆ ಬೇರೆ ಜಿಲ್ಲೆಗಳಿಗೆ ಅಲ್ಲಿರುವಂತಹ ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾರೆ. ಮತ್ತು ಇಲ್ಲಿ ಉಳಿದಿರುವಂತಹ ಜಿಲ್ಲೆಗಳಲ್ಲಿರುವ ತಾಲೂಕುಗಳಿಗೆ ಏನು ಪೆಂಡಿಂಗ್ ಉಳಿದಿರುತ್ತಲ್ಲ, ಸೊ ರಿಪೀಟ್ ಆಗಿ ಇದೇ ಜಿಲ್ಲೆಗೆ ಬಂದು ಈ ಒಂದು ತಾಲೂಕುಗಳಿಗೆ ಬಿಡ್ತಾರೆ. ಮತ್ತು ನಾಳೆ ಆ ತಾಲೂಕುಗಳಿಗೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಸ್ವಲ್ಪ ಜಿಲ್ಲೆಗಳಲ್ಲಿ ಅಲ್ಲಿರುವಂತಹ ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾ ಸ್ವಲ್ಪ ಜನರಿಗೆ ಅಮೌಂಟ್ ಹಾಕ್ತಾ ಬರ್ತಾ ಇದ್ದಾರೆ, ಓಕೆನಾ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ 5 ಲಕ್ಷ ಫಲಾನುಭವಿಗಳಿಗೆ ಒಟ್ಟಿಗೆನೆ ಅಮೌಂಟ್ ಬಿಟ್ಟಿರುವಂಥದ್ದು, ಅಲ್ಲಿ ಏನೂ ಕೂಡ ಸರ್ವರ್ ಇಶ್ಯೂ ಆಗಿಲ್ಲ. ಸೊ ಅದಕ್ಕೆ ಸರ್ವರ್ ಇಶ್ಯೂ ಆಗಬಾರ್ದಂತಾನೆ, ಪೆಂಡಿಂಗ್ ಮತ್ತೆ ಉಳಿಬಾರ್ದಂತಾನೆ ಈಗ ಅಮೌಂಟ್ ಸ್ವಲ್ಪ ಜನರಿಗೆ ಹಾಕ್ತಾ ಬರುವಂಥದ್ದು. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅವರು. ಸೊ ಸ್ವಲ್ಪ ಜನರಿಗೆ ಬರ್ತಾ ಇದೆ, ಎಲ್ಲರಿಗೊಮ್ಮೆ ಬರ್ತಾ ಇಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಟೇಕ್ ಕೇರ್ ಫ್ರೆಂಡ್ಸ್.